ಒಟ್ಟಿನಲ್ಲಿ ಶೂಟಿಂಗ್ ಟೈಮು ತುಂಬ ಮಜವಾಗಿತ್ತು ಅಂತ ಅನ್ಸುತ್ತೆ, ಬಿಕಾಸ್ ಈಗಲೇ ಎಷ್ಟೊಂದು ಮಜಾ ಮಾಡ್ತಿದ್ದೀರಾ. ಸೊ ರಿಲೀಸ್ಗೆ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಸರ್? ಪ್ರಮೋಷನ್ ವೈಸ್ ಆಗಿರ್ಬೋದು, ಯಾವ ಥರ ಪ್ಲಾನಿಂಗ್ ಇದೆ? ಅದೇ ಈಗ ನಿನ್ನೆಯಿಂದ ಟ್ರೈಲರ್ ಲಾಂಚ್ ಆದಾಗಿಂದ ಸೊ ಅದೇ ಥರ ನಾನು ಪ್ರತಿಯೊಂದು ಊರಿಗೂ ಈಗ ವಿಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ಸೊ ಅದನ್ನೆಲ್ಲ ಪ್ಲಾನಿಂಗ್ ನಡೀತಾ ಇದೆ. ಸೊ ಅದು ತಕ್ಕಂಗೆ ಪ್ಲಾನ್ ಮಾಡಿ ಪ್ರತಿಯೊಬ್ಬರಿಗೂ ಹೋಗಿ ಮುಟ್ಟು ಬರೋ ಥರ ಪ್ಲಾನ್ ಮಾಡ್ತಾ ಇದ್ದೀವಿ. ಓಕೆ, ನೀವು ಸಾಥ್ ನೀಡ್ತಿದ್ದೀರಾ ಪ್ರಮೋಷನ್ಗೆ? ಖಂಡಿತ ಅವ್ರು ಫ್ರೀ ಇದ್ರೆ ಪಾಪ ಬಂದೇ ಶೂಟ್ ಇಲ್ಲ ಅಂದರೆ ಸರ್ ಜೊತೆ ಹೋಗ್ತೀನಿ. ನಂಗೆ ಇಷ್ಟ ಇವ್ರ ಜೊತೆ ಇರೋದು. ದಟ್ಸ್ ನೈಸ್. ಹಾಗಾದ್ರೆ ನೆಕ್ಸ್ಟ್ ಮೂವಿನಲ್ಲಿ ಫಿಕ್ಸಾ? ಅದು ಗೊತ್ತಿಲ್ಲ ಮ್ಯಾಮ್, ಆ ಥರದ್ದು ಯಾವುದೋ ತಲೆಯಲ್ಲಿ ಇಟ್ಕೊಂಡು ನಾನು ಗೋಲ್ಡನ್ ಮ್ಯಾನ್ ಅಂತ ನೀವು ಟೈಟಲ್ ಕೊಟ್ಟ ತಕ್ಷಣ ಎಸ್ ಅದಕ್ಕೆ ಅಂತಲ್ಲ ದಟ್ ಇಸ್ ಅ ಸ್ವೀಟ್ ಟೈಟಲ್. ಬಟ್ ನಾನು ಹೇಳೋದೇನಂದರೆ ನಾನು ಇವ್ರಿಗೆ ನಾನು ಅದೇ ಅವರೇ ಹೇಳಿದ್ರಲ್ಲ, ನನ್ನ ಸಿನಿಮಾ ನೋಡಿ, ಅವ್ರ ಪಾತ್ರ ನೋಡಿ, ಅವ್ರ ಆ್ಯಕ್ಟಿಂಗ್ ನೋಡಿ, ಜೊತೆಗೆ ಅವ್ರು ಇದ್ದಿದ್ದ ರೀತಿ ನೋಡಿ ನಂಗೆ ತುಂಬ ಇಷ್ಟಪಟ್ಟು ನಾನೇ ಕಾಲ್ ಮಾಡಿದ್ದು. ಸೊ ಇಲ್ಲ ಅದು ಸುದೀಪ್ ತುಂಬ ಚೆನ್ನಾಗಿ ಮಾಡಿದ್ರು ಆ ಕ್ಯಾರೆಕ್ಟರ್ ಅಂತೆಲ್ಲ. ಸೊ ಅವತ್ತಿಂದನು ಆ ವ್ಯಕ್ತಿ ನಮ್ಮ ಬಗ್ಗೆಲ್ಲ ಅಷ್ಟೊಂದು ಹೇಳ್ತಾರಲ್ಲ, ಆ ವ್ಯಕ್ತಿಗೂ ಅಷ್ಟೇ ಇದೆ, ಅಷ್ಟೇ ಜೋಯಲ್ ಆಗಿರ್ತಾರೆ ಎಲ್ಲರ ಜೊತೆ. ಅದು ಬೇರೆ ಥರ ಇವಾಗ ಹೇಳ್ತಾರಲ್ಲ, ಅವ್ರು ನೋಡಿದ ತಕ್ಷಣ ಅಮ್ಮ ಸುದಿ ಹಂಗೆ ದುರಂಗ, ಅದೇ ಅವಲ್ಲೇ ಎಲ್ಲ ಹೇಳ್ತಾ ಇದೆ, ಸಮುದ್ರ ದೂರದಿಂದ ನೋಡಿದಾಗ ಆಳ ಗೊತ್ತಾಗಲ್ಲ ಅಂತ. ಇಳಿಬೇಕು, ಇಳಿದಾಗೆ ಒಬ್ಬ ಮನುಷ್ಯನ ಜೊತೆ ಬೆರ್ತಾಗೇನೆ ಯಾರೇನು ಅಂತ ಗೊತ್ತಾಗಲ್ಲ. ದಟ್ಸ್ ನೈಸ್. ತುಂಬ ಒಳ್ಳೆ ಮಾತುಗಳನ್ನ ಕೇಳಿದ್ವಿ. ಸೊ ವಿಲನ್ ಆ್ಯಕ್ಚುಲಿ ತೆರೆ ಮೇಲೆ ವಿಲನ್ ಆಗಿ ಕಾಣಿಸ್ತವರು ರಿಯಲ್ ಲೈಫ್ನಲ್ಲಿ ವಿಲನ್ ಆಗಿರಲ್ಲ. ದಟ್ ಇಸ್ ದರ್ ಆಪೋಸಿಟ್ ಕ್ಯಾರೆಕ್ಟರ್. ದಟ್ ಡಸಂಟ್ ಮೀನ್ ಹೀರೋ ಆಗಿರಲ್ಲ, ದಟ್ ಡಸಂಟ್ ಮೀನ್ ದಟ್. ಬಟ್ ವಿಲನ್ ಬಗ್ಗೆ ಹೇಳೋದಾದ್ರೆ ಎಷ್ಟೊಂದು ಜನ ವಿಲನ್ಸ್ಗಳು ಆ ಥರದಕ್ಕೆ ಒಂದು ಎಕ್ಸಾಂಪಲ್ ಆಗ್ತಾರೆ. ವಜ್ರಮುನಿ ಸರ್ ತಗೊಂಡ್ರು, ಅವರು ಕೂಡ ಅಷ್ಟೇ ರಿಯಲ್ ಹೀರೋ ಅವರು. ಆ್ಯಕ್ಚುಲಿ ಆನ್ ಸ್ಕ್ರೀನಲ್ಲಿ ಹೇಗೆ ಕಾಣಿಸಿದ್ರು, ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ? ಗೊತ್ತಿಲ್ಲ ಮ್ಯಾಮ್, ನಾನು ಇರೋದು ಹಿಂಗೆ ಒಂದು ಸ್ವಲ್ಪ ತೀಟೆ. ನಾನು ಸ್ವಲ್ಪ ಅಲ್ಲ ಮೇಡಮ್, ಬರೀ ತೀಟೆ ಅವರು. ತೀಟೆ ಸುಬ್ಬ ಅಂತಾರಲ್ಲ, ದರ್ಶನ್ ಸರ್ ಒಂದು ಸಾಗಿದ್ದಿಲ್ಲ ತೀಟೆ ಸುಬ್ಬ ಅಂತ, ಅದಕ್ಕೆ ಇವ್ರಿಗೆ ಬರ್ದಿರೋದು. ನಾನು ಇರೋ ಜಾಗ ಒಂದಷ್ಟು ಖುಷಿಯಾಗಿರುತ್ತೆ ಮ್ಯಾಮ್, ಯಾವಾಗಲೂ ಖುಷಿಯಾಗಿರ್ತೀನಿ. ಸರ್ ಧನ್ವಿ ಸರ್ ಬಗ್ಗೆ ಏನಾದ್ರು ಪಾಸಿಟಿವ್ ಇನ್ ದ ಫಿಲ್ಮ್ ಆಸ್ ಗುಣ ಕ್ಯಾರೆಕ್ಟರ್ ಹೇಳೋದಾದ್ರೆ ಏನು ಹೇಳ್ತೀರಾ ಮ್ಯಾಮ್? ಅಂದರೆ ಅದೇ ಈಗ ಅದ್ರ ಬಗ್ಗೆ ಕೆದ್ಕೋದ್ರೆ ನೀವು ಅದೇ ಮತ್ತೆ ಬಂದಲ್ಲೇ ನಿಂತ್ಕೊಂಡ್ರೆ ಅಂದ್ರೆ ನೀವು ಒಂದು ಯಾವುದೋ ಒಂದು ದೃಶ್ಯ ಆಯ್ತು ಮೇಡಮ್, ಸಾಕಾಗಿ ಮಾಡಿದ್ರು. ನೀವು ಕಲರ್ ಡ್ರೆಸ್ಸಲ್ಲಿ ಬಂದಿರೋ ಕಿರಣ್ ಬೇಡಿ ಅಂತ ಗೊತ್ತು ನಮ್ಗೆ. ನಾವು ಹಳೆ ಕೇಡಿಗಳು, ಏನು ಬಿಟ್ಕೊಡಲ್ಲ. ಅಲ್ಲ ಸರ್, ಕೇಳಿದೆ ನೀವು ತುಂಬಾ ಇಷ್ಟ ಅಂದವ್ರು ಯಾವ್ದಾದ್ರು ಒಂದು ಸೀನ್ ಸಾಕತ್ತಾಗಿ ಮಾಡಿದ್ರು ಮೇಡಮ್ ಅಂತ. ಅದೊಂದು ಸೀನ್ ಮಾಸ್ಟರ್ ನಾವು ಇದ್ರಲ್ಲಿ ಮಾಡಿದ್ವಲ್ಲ HMT ಲಿ, ಎಂತ ಸೀನ್ ಅದ್ಭುತ ಮ್ಯಾಮ್. ಹೆಂಗೆ ಸರ್? ಹಿಂಗೆ ಪಲ್ಟಿ ಹಿಂಗೆ 10ನೇ ತಾರೀಕು ಬರುತ್ತೆ ಮ್ಯಾಮ್. 10ನೇ ತಾರೀಕು. ಸರ್ ನಿಮ್ಮೆಲ್ಲರನ್ನೂ ಯಾವ್ದಾದ್ರು ಥಿಯೇಟರ್ನಲ್ಲಿ ಮೀಟ್ ಮಾಡ್ಬೋದು ಪ್ರೇಕ್ಷಕರು ಅಂದ್ರೆ ಯಾವ ಥಿಯೇಟರಲ್ಲಿ ಇರ್ತೀರಿ? ಯಾವ ಥಿಯೇಟರ್? ಖಂಡಿತ ಫಸ್ಟ್ ಶೋ ಎಲ್ಲ ಥಿಯೇಟರ್ಲ್ಲಿ ಇರ್ತೀವಿ ಮೇಡಮ್. ಮೈನ್ ಥಿಯೇಟರ್ಲ್ಲಿ ಇರ್ತೀವಿ. ನರ್ತಕಿನಲ್ಲಿ ಇರ್ತೀರಾ? ವಾ, ನೈಸ್. ಭಾಳ ಖುಷಿ ಆಯಿತು ನಿಮ್ಮಿಬ್ಬರ ಜೊತೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಮತ್ತೊಮ್ಮೆ ಮುಗಿದೊಮ್ಮೆ ತಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೋಡಿದ್ರಲ್ಲ, ನಾವು ಸುಧೀರ್ ಅವ್ರ ಜೊತೆ ಮಾತಾಡಿದ್ವಿ, ಭೂಷಣ್ ಅವ್ರ ಜೊತೆ ಮಾತಾಡಿದ್ವಿ. ಈಗ ಸಿನಿಮಾಗೆ ಪ್ಲಸ್ ಆಗಿರೋ ಇನ್ನೊಬ್ಬರ ಜೊತೆ ಮಾತಾಡಬೇಕು. ಸೊ ನನ್ನ ಜೊತೆಗೆ ಈಗ ಚಿತ್ರದ ಸಾರಥಿ, ಕ್ಯಾಪ್ಟನ್ ಆಫ್ ದ ಶಿಪ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀನಿ. ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್, ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸರ್, ಚಿತ್ರದ ಔಟ್ಲುಕ್ ನಮ್ಮ ಟ್ರೇಲರ್ ನೋಡಿದ ತಕ್ಷಣವೇ ತುಂಬ ಖುಷಿ ಆಗುತ್ತೆ, ವಿಭಿನ್ನವಾಗಿದೆ ಅನಿಸುತ್ತೆ. ಆ್ಯಂಡ್ ಧನ್ವೀರ್ ಅವರು ರಗಡ್ಡಾಗಿ ಕಾಣಿಸ್ತಾರೆ. ಸೊ ತಮ್ಮ ತಲೆಯಲ್ಲಿದ್ದದ್ದು ಚಿತ್ರದಲ್ಲಿ ಮೂಡ್ ಬಂದಿದೆ ಅನ್ನೋದಾದರೆ ಏನೆಲ್ಲ ಹೇಳಕ್ಕೆ ಇಷ್ಟಪಡ್ತೀರಾ? ನೀವೇನು ರಗಡ್ ಅಂತ ಹೇಳಿದ್ರು ಅದೇ ಮೂಡ್ ಬಂದಿರೋದು. ಏನಂದರೆ ಗುಣ ಅನ್ನೋವಂಥ ಒಂದು ಕ್ಯಾರೆಕ್ಟ್ರನ್ನ ಹೆಂಗೆ ಪೋರ್ಟ್ರೇ ಮಾಡಿ ಸ್ಕ್ರೀನಲ್ಲಿ ಹೆಂಗೆ ತೋರಿಸ್ಬೇಕು ಅಂತ ಅಂದ್ಕೊಂಡ್ವು, ಅದು ಅಚ್ಚುಕಟ್ಟಾಗಿ ಬಂದಿದೆ. ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ನಮ್ಮ ಹೀರೋ ಸರ್. ಸ್ಕ್ರಿಪ್ಟ್ ಬರಿಬೇಕಾದ್ರೇ ಇತ್ತ ಸರ್ ಧನ್ವೀರ್ ಅವ್ರನ್ನ? ಹೌದು, ಅವ್ರಿಗೆ ಲೈನ್ ಹೇಳಿದ ತಕ್ಷಣ ಅವ್ರಿಗೆ ಇಷ್ಟ ಆಗೋಯ್ತು. ಅವರು ಇಷ್ಟ ಆಗಿದ ತಕ್ಷಣ ಅದನ್ನು ಡೆವಲಪ್ ಮಾಡಿ ಅಂತ ಹೇಳಿದ್ರು. ಅಂದರೆ ಒಂದು ಸ್ಕೆಲ್ಟನ್ ಹೇಳಿರ್ತೀವಿ, ಈ ಥರ ಬರುತ್ತೆ ಅಂತ. ಆ ಸ್ಕೆಲ್ಟನ್ನ ಡೆವಲಪ್ ಮಾಡಿ ಹೇಳಿದಾಗ ಈ ವಾಸ್ ಸೋ ಇಂಪ್ರೆಸ್ಡ್. ಮತ್ತು ಆ ಪಾತ್ರಕ್ಕೆ ಯಾವ ರೀತಿ ಬೇಕೋ, ಏನೇನು ಬೇಕೋ ಅದನ್ನೆಲ್ಲನೂ ತಯಾರಿ ಮಾಡಿಕೊಂಡ್ರು ಅವರು. ಪಾತ್ರಕ್ಕೋಸ್ಕರ ಯಾವ ರೀತಿಯ ಪ್ರಿಪ್ರೇಷನ್ಸ್ ಆಗಿತ್ತು? ಅಂದರೆ ಆ ಥರದ್ದೆಲ್ಲ ಏನು ಪ್ರಿಪ್ರೇಷನ್ಸ್ ಇಲ್ಲ ಮೇಡಮ್, ಬರೀ ಫಿಸಿಕಲ್ ಅಪಿಯರೆನ್ಸ್ ಮಾತ್ರ ಅದು ಬೇಕಿತ್ತು ಡೈರೆಕ್ಟ್ ಹೇಳ್ದಂಗೆ. ಸೊ ಅದು ಇಯರ್ ಸ್ಟಡ್ಸ್ ಆಗಿರ್ಬೋದು, ಆಮೇಲೆ ಲೆನ್ಸ್ ಹಾಕಿರೋದಾಗಿರ್ಬೋದು, ಆಮೇಲೆ ಸ್ವಲ್ಪ ಲೀನ್ ಆಗಬೇಕು ಅಂತ ಹೇಳಿದ್ರು ಅಷ್ಟೇ. ಅದು ಬಿಟ್ಟರೆ ಏನು ಪಾತ್ರಕ್ಕೆ ಏನಿದೆ ಅಂತ ಬೇಕಾಗಿ. ಅಂದರೆ ಆ ಪಾತ್ರದ್ದು ಇರೋದೇನೆಂದರೆ ಒಬ್ಬ ಮಿಡಲ್ ಕ್ಲಾಸ್, ಒಂದು ಗ್ಯಾರೇಜು ಇಟ್ಕೊಂಡಿರೋ ಅಂಥ ಹುಡುಗ. ಸೊ ಲೋಕಲ್ಲಾಗಿ ಬ್ಯಾಂಗ್ಳೂರು ಲೋಕಲಲ್ಲಿ ಒಂದು ಗ್ಯಾರೇಜ್ ಇಟ್ಕೊಂಡು ಇರೋವಂಥ ಹುಡುಗ ಯಾವ ರೀತಿ ಕಾಣಿಸ್ಬೇಕು ಅಂದರೆ ಟೋಟಲಾಗಿ ಹೇಳಬೇಕು ಅಂದರೆ ಮನೆ ಮಗನ ಥರ ಕಾಣಿಸ್ತಾರೆ. ಸೊ ಹಂಗಾಗಿ ಅದು ನೈಜವಾಗಿರಲಿ ಅನ್ನೋದು ಫೀಲಿಂಗ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.